ಸೀನು ನನ್ನಿಂದ ತಪ್ಪಾಗಿ ಹೋಯ್ತು ಕ್ಷಮಿಸು ಅಂತ ಕೇಳ್ತಿದ್ದಾನಲ್ವಾ? ಆದ್ರೂ ನೀನ್ ಇಷ್ಟು ಹಠ ಮಾಡಿ ನನ್ ಕ್ಷಮಿಸಲ್ಲ, ನಾನು ಹೊರಟೋಗ್ತೀನಿ ಅಂದ್ರೆ ಹೇಗಮ್ಮ? ಇದೊಂದು ಸಾರಿ ಕ್ಷಮಿಸು ಆದ್ಯಾ. ಬೇಡ ದೊಡ್ಡಮ್ಮ, ಪ್ರೀತಿಸಿದ್ರೆ ಎಲ್ರೂ ಆನಂದ ಪಡ್ತಾರೆ. ಆದ್ರೆ ನಾನು ಅವಮಾನ ಪಟ್ಕೊಂಡೆ, ನೋವನ್ಬೋಸ್ದೆ. ಕೊನೆಗೆ ಅವ್ನ್ ನನ್ ಮೇಲೆ ಕೈ ಕೂಡ ಮಾಡ್ದ. ಇಷ್ಟ ಆದ್ರೂನು ಎಲ್ಲ ಮರ್ತ್ ಹೋಗಿ ಮತ್ತೆ ಸೀನುನ ಹೇಗ್ ಒಪ್ಕೊಳ್ಳಿ ನಾನು, ಹೇಳು? ತಾಳಿ ಕಟ್ಟು ಅಂತ ಅವ್ನ್ ಮುಂದೆ ಹೇಗ್ ತಲೆ ತಗ್ಸು ಅಂತೀಯ? ನಾನ್ ಮಾಡಿದ ತಪ್ಪೇ ಆದ್ಯ. ಇನ್ಯಾವತ್ತೂ ಹೀಗ್ ಮಾಡಲ್ಲ. ಯಾರ್ದೋ ಮಾತು ಕೇಳಿ ನಿನಗ್ ನೋವು ಕೊಡಲ್ಲ. ಸೀನು ಮಾಡಿದ್ದು ತಪ್ಪೇ ಅಮ್ಮ. ಅವನಿಗೆ ತನ್ನ ತಪ್ಪಿನ ಅರಿವಾಗಿದೆ ಅಲ್ವಾ? ಅದಕ್ಕೆ ಅಲ್ವಾ ಅವ್ರು ಇಷ್ಟೊಂದು ನಿನ್ನನ್ನು ಕೇಳ್ಕೊತಿರೋದು. ಇವನ್ ಬಗ್ಗೆ ಗೊತ್ತಿಲ್ಲದೆ ಇರೋದು ಏನಿದೆಮ್ಮ? ಇವನ್ಗೆ ಸ್ವಲ್ಪ ಆತರ ಬುದ್ಧಿ ಇದೆ ಅಷ್ಟೇ. ನೀನು ಪದ್ಮನ್ ಮೇಲೆ ಕೈ ಎತ್ತಿದ್ಯಲ್ಲ, ಅದಕ್ಕೆ ಹಾಗೆ ನಡ್ಕೊಂಡ. ಆದ್ಯನ್ ಬಿಟ್ಟಿರೋಕ್ಕಾಗಲ್ಲ ಅಂತ ನನ್ ಕಾಲ್ ಹಿಡ್ಕೊಂಡ ಆದ್ಯಾ. ಏನೋ ಒಂದು ಚಿಕ್ಕ ತಪ್ಪು ಮಾಡ್ಬಿಟ್ಟ, ಕ್ಷಮಿಸ್ಬಿಡು. ನೀನ್ ಇವನ್ನ ಕ್ಷಮಿಸಿದೀನಿ ಅಂತ ಹೇಳಿದ್ರೆ ಸಾಕು, ಇವನು ಮಾವನ ಹತ್ರ ಹೋಗಿ ನಿಜ ಗೊತ್ತಿಲ್ದೆ ನಾನ್ ತಪ್ಪು ಮಾಡ್ಬಿಟ್ಟೆ ಅಂತ ಕೇಳ್ಕೊತಾನಮ್ಮ. ಹೌದು ಆದ್ಯ, ನಿಜ ಏನು ಅಂತ ಅವನಿಗೆ ಗೊತ್ತಾದಾಗಿಂದ ಮಾವ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದೇನೆ ಅಂತ ನಿಂಗೆ ಗೊತ್ತಿಲ್ಲ. ಈಗ ಬೇಜಾರ್ ಮಾಡ್ಕೊಂಡ್ರೆ ಹೇಳಿದ ಮಾತುಗಳು ಮರ್ತೋಗುತ್ತಾ? ಹೊಡೆದಿರೋ ಏಟು ಮರ್ತೋಗುತ್ತಾ? ನೋಡಮ್ಮ ಆದ್ಯ, ಪ್ರೀತಿ ಇರೋ ಜಾಗದಲ್ಲೇ ಕಣೆ ತುಂಬಾ ಕೋಪ ಇರೋದು. ಬರೀ ಕೋಪನೇ ನೋಡಿದ್ರೆ ಹೇಗಮ್ಮ? ಅದ್ರ ಹಿಂದೆ ಅಡಗಿರೋ ಪ್ರೀತಿನೂ ಕೂಡ ನೋಡ್ಬೇಕಲ್ವಾ? ನಾನ್ ಬೇಡ, ನನ್ ಜೊತೆ ಮದ್ವೆ ಬೇಡ ಅಂತ ಇನ್ನೊಬ್ರ ಜೊತೆ ಮದ್ವೆ ಆಗೋಕೆ ಸಿದ್ಧ ಆಗಿರುವಾಗ ಇನ್ನು ಏನರ್ಥ ಮಾಡ್ಕೋಬೇಕು ದೊಡ್ಡಮ್ಮ? ಅದೇ ಇವನು ಮೊದ್ಲಿಂದ ಇರೋ ಕೆಟ್ಟ ಒಂದು ಅವಸರದ ಗುಣ. ಆತರ ಪಟ್ಟು ಎಲ್ಲದಕ್ಕೂ ನಿರ್ಧಾರ ತಗೊಂಡ್ಬಿಡ್ತಾನೆ. ಆಮೇಲೆ ಇವನು ನೋವು ಪಟ್ಕೊಂಡು ನಮಗೂ ಕೂಡ ನೋವು ಕೊಡ್ತಾನೆ. ಇವತ್ತು ಬದಲಾಗಿರೋ ಮನಸ್ಸು ನಾಳೆ ಮತ್ತೆ ಬದಲಾಗಲ್ಲ ಅಂತ ನಾನ್ ಹೇಗ್ ನಂಬ್ಲಿ? ಇಲ್ಲ, ಖಂಡಿತವಾಗ್ಲೂ ಬದಲಾಗಲ್ಲ. ಇಲ್ಲಿವರೆಗೂ ನಡೆದಿದ್ದಕ್ಕೆ ಪದ್ಮ ಕಾರಣ ಅಂತ ಗೊತ್ತಿಲ್ಲದೆ ಇರೋದಕ್ಕೆ ಹೀಗೆಲ್ಲ ಹುಚ್ಚುಚ್ಚಾಗಿ ನಡ್ಕೊ. ಮಾವ, ಏನು ಪ್ರಯೋಜನ ಇಲ್ಲ. ಮೊದಲು ಬಾಟಲ್ ತೆಗೆದು ಹೆದರ್ಸು. ಆದ್ಯ, ಇಲ್ಲಿ ನೋಡು. ಏನದು? ಇದು ವಿಷ. ಮದ್ವೆಗೆ ಒಪ್ಕೊಳ್ದೇ ಇದ್ರೆ ಇದನ್ನ ಕುಡಿದು ಬಿಡ್ತೀನಿ. ಏ ಸೀನು, ಮೊದ್ಲದನ್ನ ಬಿಸಾಕೋ. ಅತ್ತೆ, ಆದ್ಯ, ಸೀರಿಯಸ್ಲಿ ಸಿನ್ಸಿಯರ್ಲಿ ಹೇಳ್ತಿದ್ದೀನಿ, ಇದೇ ಮುಹೂರ್ತದಲ್ಲಿ ನಮ್ಮಿಬ್ಬರಿಗೂ ಮದುವೆ ಆಗ್ಬೇಕು. ಹಾಗೆ ನಡೀತಾ ಇದ್ರೆ ಮರುಕ್ಷಣನೇ ಈ ವಿಷ ಕುಡಿದು ಸಾಯ್ತೀನಿ. ನೀನು ಒಪ್ಕೊಳ್ದೇ ಇದ್ರೆ ಈ ಮದ್ವೆ ಮುಹೂರ್ತ ನನ್ನ ಸಾವಿನ ಮುಹೂರ್ತ ಆಗುತ್ತೆ. ಇದು ಮೊದಲನೇ ಸಲ ಆಗಿದ್ರೆ ನಂಬ್ತಿದ್ನೇನೋ. ಹೀಗೆ ಅವತ್ತು ಎಲ್ಲೋ ಟೂರಲ್ಲಿದ್ದೆ ನನ್ನನ್ನ ಹುಡುಕೊಂಡ್ ಬಂದು ನಿನ್ ಜೊತೆನೆ ಬದುಕು, ಇಲ್ಲ ಅಂದ್ರೆ ಸತ್ ಹೋಗ್ತೀನಿ ಅಂತ ಹೇಳ್ದೆ. ನಂಬಿಕೆ ಇಟ್ಟೆ, ಪ್ರೀತಿಸ್ದೆ, ಮದ್ವೆ ಮಾಡ್ಕೋಬೇಕು ಅಂತಾನು ಅನ್ಕೊಂಡೆ. ಆದ್ರೆ ಆಗ ನನ್ ಜೊತೆನೆ ಬದುಕು ಅಂದಿದ್ ನೀನು ನನ್ನ ಮದ್ವೆ ಮಾಡ್ಕೋಬೇಕು ಅಂದ್ರೇನೆ ಭಯ ಪಟ್ಟೆ. ನನ್ ಜೊತೆ ಸೇರಿ ಬದುಕೆ ಬೇಡ ಅನ್ಕೊಂಡೆ. ಅದ್ರಲ್ಲಿ ಯಾವ್ದು ನಿಜ? ಅವತ್ತು ನೀನ್ ಬೇಕು, ನಿನ್ ಜೊತೆನೆ ಬದುಕ್ಬೇಕು ಅನ್ಕೊಂಡಿದ್ ನಿಜಾನ? ಇವತ್ತು ಬೇಡ, ನಿನ್ ಜೊತೆ ಬದುಕೋದಕ್ಕಾಗಲ್ಲ ಅಂತ ಬೇರೆಯವ್ರ ಜೊತೆ ಮದ್ವೆ ಆಗೋದಕ್ಕೆ ರೆಡಿಯಾಗಿ ನಿಂತಿರೋದ್ ನಿಜಾನ? ಯಾವ್ದು ನಿಜ?
ಅದಾ ಇದಾ ಆಗಿದ್ದಿದ್ದು ನೀನೆ, ಈಗಿರೋದು ನೀನೆ, ಮಾತ್ ಕೊಟ್ಟಿದ್ದು ನೀನೆ, ಮನ್ಸ್ ಬದಲಾಯಿಸ್ಕೊಂಡಿರೋದು ನೀನೆ. ನಾನ್ ಹಾಗ್ ಬದ್ಲಾಗಲ್ಲ ಸೀನು, ಬದ್ಲಾಗ್ಬೇಕು. ಇಷ್ಟ ಆಗಿರೋ ವ್ಯಕ್ತಿಗೋಸ್ಕರ ಇಷ್ಟನೇ ಬದಲಾಯಿಸ್ಕೊಳ್ತೀವಿ, ಆಸೆ ಆಕಾಂಕ್ಷೆಗಳನ್ನು ಬದಲಾಯಿಸ್ಕೊಳ್ತೀವಿ. ಅಂಥದ್ರಲ್ಲಿ ನಿರ್ಧಾರನ ಬದಲಾಯಿಸ್ಕೊಳಕ್ಕಾಗಲ್ವಾ? ದೊಡ್ಡಮ್ಮ, ಮಾತಾಡ್ಬೇಡ ನೀನು ಆದ್ಯಾ. ನಿಮ್ಮಿಬ್ರು ಮದ್ವೆ ನಡೆಯುತ್ತೆ, ಅದನ್ನ ನಾನೇ ನಡೆಸಿ ತೋರಿಸ್ತೀನಿ. ಅದ್ ಹೇಗೆ ದೊಡ್ಡಮ್ಮ? ಬಲವಂತವಾಗಿ ನಮ್ಮಿಬ್ರಿಗೂ ಮದ್ವೆ ಮಾಡಿಸ್ಯಾ? ನೋಡು ಆದ್ಯಾ, ನಿಜವಾಗ್ಲೂ ಇವನ್ ಮೇಲೆ ನಿನಗ್ ಪ್ರೀತಿ ಇಲ್ಲ ಅಂದ್ರೆ ನಾನ್ ಖಂಡಿತವಾಗ್ಲೂ ಏನು ಮಾಡಲ್ಲ.